ದೋಷ ನೀವು ಶಾಸ್ತ್ರ ಕೇಳೋದು, ಇನ್ನೊಬ್ರ ಹತ್ರ ಹೋಗಿ ಕೇಳೋದು, ಅವ್ರು ಏನೋ ಒಂದು ಹೇಳ್ತಾರೆ, ಏನೋ ಮಾಡಿ ಅಂತ ಹೇಳ್ತಾರೆ, ಅದೆಲ್ಲ ಮುಖ್ಯ. ನೀವೇ ಮಾಡಬೇಕು, ಎಲ್ಲೂ ಹೋಗಿ ಶಾಸ್ತ್ರ ಕೇಳಬೇಡಿ, ಏನು ಕೇಳಿ ಎದುರುಕೊಳ್ಳೋ ಅವಶ್ಯಕತೆನೇ ಇಲ್ಲ. ಏನದು ಮಾಡಬೇಕಾಗಿರೋದು ಅಂದರೆ ಭುವನೇಶ್ವರಿ ಶಾಂತಿ ಅಂತ ಬರುತ್ತೆ. ಅಂದರೆ ದುರ್ಗಿ ಶಕ್ತಿ, ಶಕ್ತಿ ದೇವತೆ. ಹೆಣ್ಣು ಮಗು ಋತುವಾಗಕ್ಕಿಂತ ಮುಂಚೆ ಅದು ಮಗು ಕುಮಾರಿ. ಆ ಋತು ಅಂತ ಆದ ತಕ್ಷಣ ಪ್ರೌಢಾವ್ಯವಸ್ಥೆಗೆ ಬಂದಿದ್ದಾಳೆ ಅಂತಕ್ಕಂಥ ಲೆಕ್ಕದಲ್ಲಿ ಅವಳ ಮನಸ್ಸು ಕೆರಳುತ್ತೆ, ಕಂಟ್ರೋಲ್ಗೆ ಸಿಕ್ಕಲ್ಲ. ಅದ್ರ ಮುಂದೆ ಅದೇ ಕೆಲಸ ನಡೆಯೋದು. ಯಾವ್ದು ಸರಿ, ಯಾವ್ದು ತಪ್ಪು, ಹೆಂಗೆ ನಡ್ಕೋಬೇಕು, ನಾನೇನಾಗಬೇಕು, ನಾಚಿಕೆ ಪಟ್ಕೋಬೇಕು, ನನಗೆ ಅವ್ರು ನೋಡಿದ್ರೆ ಆಗಲ್ಲ, ಇದೆಲ್ಲ ಶುರು ಆಗ್ಬಿಡುತ್ತೆ ಪ್ರಕೃತಿದತ್ತವಾಗಿ. ಸೊ ಆಗಿರಬೇಕಾದ್ರೆ ಅಂಥ ಸಮಯದಲ್ಲಿ ನಾವು ಒಂದು ಒಳ್ಳೆ ಪಾಯ ಹಾಕಬೇಕು. ನಾಳೆ ಮಗುವನ್ನು ಪಡೆಯುವುದಕ್ಕೆ ಈ ಹೆಣ್ಣಿಗೆ ಏನು ಮಾಡಬೇಕು ಅಂದರೆ ಸಮುದ್ರ ಇರುವ ಜಾಗದಲ್ಲಿ ಹೋಗಿ ಭುವನೇಶ್ವರಿ ಶಾಂತಿ ಮಾಡಿಸ್ಲೇಬೇಕು. ಸಮುದ್ರ ಇರೋ ಜಾಗದಲ್ಲಿ ನಮ್ಮ ಜನ ಮನೇಲೇ ಮಾಡಿಸ್ಬಿಡ್ತಾರೆ. ಯಾಕೆಂದರೆ ಪುರೋಹಿತರಿಗೆ ಎಲ್ಲೋ ದೂರ ಹೇಳಿದ್ರೆ ಇವ್ರು ಹೋಗ್ಬೇಕಾಗತ್ತಲ್ಲ, ಮನೇಲೇ ಮಾಡಿಸ್ರಿ ಅಂತಾರೆ. ನಾವು ಅದನ್ನು ದೋಷ ಕಳಿಯಕ್ಕೆ ಮಾಡೋದು. ಮನೇಲಿ ಮಾಡಬೇಕಾ ಹೊರಗೆ ಮಾಡಬೇಕಾ? ಹೊರಗಡೆ. ಈಗ ಮನೇಲೇ ಮಾಡಿದ ಮೇಲೆ ದೋಷ ಎಲ್ಲಿ ಹೋಯ್ತು? ಮನೆಗೆ ಸೇರ್ತು. ಇದು ಒಂದು. ಮಗು ನಾಮಕರಣ ಮಾಡಬೇಕಾದ್ರೂ ಅಷ್ಟೇ ಮನೇಲೇ ಮಾಡ್ತಾರೆ. ಹಿಂಗೆ ಸರಿ ಮದುವೆ ಆಗಬೇಕು, ಒಂದು ಕದಲಿ ಮಾಡಿಸಿ ಅದು ಮನೇಲೇ ಮಾಡ್ತಾರೆ. ಯಾವ ಕಾರಣಕ್ಕೂ ಮನೆಯಿಂದ ಹೊರಗೆ ಮಾಡಬೇಕು. ಮನೆಯ ಒಳಗೆ ಯಾವುದೇ ಶಾಂತಿ ಪೂಜೆಗಳನ್ನು ಮಾಡಿಸ್ಬಾರ್ದು. ಇದು ಪುರೋಹಿತರುಗಳು ಹೇಳ್ತಾರೋ ಅಥವಾ ಇವರೇ ಕೇಳ್ಕೊತಾರೋ, ದೂರ ಎಲ್ಲ ಹೋಗೋಕ್ಕಾಗಲ್ಲ ಸ್ವಾಮಿ, ಇಲ್ಲೇ ಮನೇಲೆ ಮಾಡಿಸ್ಬಿಡಿ. ಸೊ ಈ ಥರ ಒಂದು ಸೋಮಾರಿತನದಿಂದ ನಾವು ತಪ್ಪನ್ನು ಮಾಡಿಕೊಂಡು ಅನುಭವಿಸ್ತಾ ಹೋಗ್ತೀವಿ. ಇಲ್ಲಿ ನಾವು ಟೈಮು, ವಾರ ಏನು ಚೆನ್ನಾಗಿದೆಯಾ ನೋಡಿ, ಬಟ್ಟೆ ಹಾಕ್ಕೊಂಡು ಚೆನ್ನಾಗಿದೆಯಾ ನೋಡಿ ಅಂತ ಕೇಳಿದ್ರೆ ಒಬ್ಬೊಬ್ಬರು ಒಂದು ಸರಿ ಅಂತಾರೆ, ಒಬ್ಬರು ತಪ್ಪು ಅಂತಾರೆ. ಅದಕ್ಕೆ ನೀವೇ ಡಿಸೈಡ್ ಮಾಡಿ. ಇದಕ್ಕೆ ಮಾಡಬೇಕಾಗಿದ್ದು ಎಲ್ಲಿ ಸಮುದ್ರ ಇರುತ್ತೋ, ಉದಾಹರಣೆ ಗೋಕರ್ಣ, ಅಲ್ಲಿ ಹೋಗಿ 3 ತಿಂಗಳಾಗಬೇಕು. ಋತುವಾದ 3 ತಿಂಗಳವರೆಗೂ ಇದೇನು ಕೇಳಬಾರ್ದು, ಏನು ಮಾಡಬಾರ್ದು.